ಸ್ನೇಹಿತರೆ ನಮಸ್ಕಾರ. ನೋಡಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋರು ಗ್ರೇಟು, ಮತ್ತು ಇನ್ಆರ್ಗ್ಯಾನಿಕ್ಕು ಅಥವಾ ಕನ್ವೆನ್ಷನಲ್ ಫಾರ್ಮಿಂಗ್ ಮಾಡೋರು ಗ್ರೇಟ್ ಅಲ್ಲ ಅಂತಲ್ಲ, ಅವರವರು ವಿವೇಚನೆಗೆ ಬಿಟ್ಟಿರೋದು. ಸೊ ನನ್ನೊಂದು ಎಕ್ಸ್ಪೀರಿಯನ್ಸ್ ಪ್ರಕಾರ, ನನಗೆ ಬಂದಿರೋ ಫೀಡ್ಬ್ಯಾಕ್ ಪ್ರಕಾರ ಈ ಒಂದು ವಿಡಿಯೋನ ಹೇಳ್ತಾ ಇದ್ದೀನಿ. ಇದು ಎಕ್ಸೋಟಿಕ್ಸ್ನ ನಾವು ಇಲ್ಲಿ ಹಾಕಿದ್ದೀವಿ. ಅಂದರೆ ಲಾಸ್ಟ್ 3-4 ಡೇಸಿಂದ ಬಂದು ಕಂಟಿನ್ಯೂಸ್ ಆಗಿ ರೈನ್ ಆಗ್ತಾಯಿದೆ. ಎಕ್ಸೋಟಿಕ್ಸ್ ಬಂದು ಇದು ಟೋಟಲಿ ಆರ್ಗ್ಯಾನಿಕ್ ಆಗಿ ಬೆಳೆಸಿರೋ ಅಂಥ ಎಕ್ಸೋಟಿಕ್ಸ್ ಸ್ಯಾಪ್ಲಿಂಗ್ಸ್ನ ತಂದು ಹಾಕಿದ್ದೀವಿ. ಸೊ ಇನ್ಆರ್ಗ್ಯಾನಿಕ್ ಆಗಿ ಫರ್ಟಿಲೈಸರ್ಸ್ ಕೊಟ್ಟು ಬೆಳೆಸಿರೋ ಅಂಥ ಸ್ಯಾಪ್ಲಿಂಗ್ಸ್ನ ತಂದು ಹಾಕಿದ್ರೆ ಏನಾಗುತ್ತೆ ಅಂದರೆ, ಸ್ಯಾಪ್ಲಿಂಗ್ ನಾಟಿ ಮಾಡಿದ ದಿನವೇ ಅಥವಾ ಆ ನೆಕ್ಸ್ಟ್ ಒಂದು 3-4 ಡೇಸಲ್ಲಿ ಏನಾದರೂ ಮಳೆ ಆದರೆ ಸ್ಯಾಪ್ಲಿಂಗ್ಸು ಜರ್ಮಿನೇಷನ್ ಆಗೋದು ತುಂಬ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ಒಂದು 70% ಜರ್ಮಿನೇಷನ್ನು ಡ್ಯಾಮೇಜ್ ಆಗುತ್ತೆ. ಸೊ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಯಾವುದೇ ಒಂದು ಸ್ಯಾಪ್ಲಿಂಗ್ಸು ಸಹ ಡ್ಯಾಮೇಜ್ ಆಗಿಲ್ಲ. ಸೊ ಇದು ನನಗೆ ಬಂದಿರೋ ಫೀಡ್ಬ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ.